ಗ್ಯಾಸ್ ಸ್ಟವ್ ಇದೆಯಲ್ವ, ಎಷ್ಟೇ ಕೊಳಕಾಗಿರಲಿ, ಎಷ್ಟೇ ಗಟ್ಟಿಯಾಗಿರೋಂಥ ಎಣ್ಣೆ ಜಿಡ್ಡು ಕಳೆ ಅಂಟಿರಲಿ, ಚಿಟಿಕೆ ಹೊಡೆದಷ್ಟೇ ಸುಲಭದಲ್ಲಿ ಕ್ಲೀನ್ ಮಾಡಬೇಕಾ? ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ನಮ್ಮ ಈ ಸ್ಪೆಷಲ್ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಬೇರೆಯವ್ರಿಗೆ ಶೇರ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾವು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವೀಡಿಯೋಸ್ನ ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ. ತುಂಬ ಜನ ತುಂಬ ದಿನದಿಂದ ಇದನ್ನ ಆ್ಯಕ್ಚುಲಿ ಕೇಳ್ತಾ ಇದ್ರು. ಈ ಸ್ಟವ್ ಮೇಲೆ ತುಂಬಾ ಇದಾಗುತ್ತೆ, ಕಲೆ ಆಗುತ್ತೆ ನಾವು ಅಡುಗೆ ಮಾಡುವಾಗೆಲ್ಲ. ಎಸ್ಪೆಷಲಿ ಹಾಲು ಉಕ್ಕಿದ್ರೆ ಎಲ್ಲ ಅದು ಬಂಟ್ ಆದರೆ, ಅಂದರೆ ಸುಟ್ಟು ಹೋದರೆ ಅದನ್ನ ಬೇಗ ನಮಗೆ ತೊಳೆಯೋಕ್ಕಾಗಲ್ಲ, ಕ್ಲೀನ್ ಮಾಡೋದಕ್ಕೆ ಆಗಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲಾಗಿ ಈಸಿಯಾಗಿ ಈ ಸ್ಟವ್ ಮೇಲಿರುವಂಥ ಎಷ್ಟೇ ಗಟ್ಟಿಯಾಗಿರುವಂಥ ಕಲೆ ಮಾರ್ಕ್ ಏನೇ ಇದ್ದರೂ ಕೂಡ ಜಿಡ್ಡನ್ನು ಕೂಡ ಸುಲಭವಾಗಿ ತೆಗೆಯುವಂಥ ಟಿಪ್ಸನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಯೂಶ್ವಲಿ ನಮ್ಮ ಸ್ಟವ್ ಇಷ್ಟೊಂದು ಕೆಟ್ಟದಾಗಿ ಇರಲ್ಲ, ನಾನು ಡೈಲಿ ಕ್ಲೀನ್ ಮಾಡ್ತಾ ಇರ್ತೇನೆ. ಬಟ್ ನಿಮಗೆ ತೋರಿಸ್ಬೇಕು ಅನ್ನೋ ದೃಷ್ಟಿಯಿಂದನೇ ಕೂಡ ನಾನು ಏನು ಮಾಡಿದ್ದೇನೆ, ಹಾಲನ್ನು ಉಗಿಸಿ ಆ ಕಲೆ ಇದೆಯಲ್ವ ಅದನ್ನ ಗಟ್ಟಿ ಆಗೋ ಥರ ಮಾಡಿದ್ದೇನೆ. ನೋಡಿ, ಇದನ್ನು ನಾರ್ಮಲ್ ಆಗಿ ನಾವು ತೆಗೆದ್ರೆ ಹೋಗಲ್ಲ. ಇವಾಗ ಇದಕ್ಕೊಂದು ಟಿಪ್ಸನ್ನು ಹೇಳ್ಕೊಡ್ತೀನಿ ಈಸಿಯಾಗಿ ಹೇಗೆ ತೆಗಿಬೋದು ಅಂತ. ಮೊದಲಿಗಿದೆಯಲ್ವಾ, ಇದರಲ್ಲಿ ಸ್ಟ್ಯಾಂಡ್ ಇರುತ್ತಲ್ವ, ಅದನ್ನ ತೆಗೆಬೇಡಿ. ಇದರಲ್ಲಿ ಕೊಳೆ ಆಗಿದ್ರೆ ನಾವು ಇದನ್ನ ಸ್ಕ್ರಬ್ ಮಾಡಿ ತೊಳೆದು ಬಿಡ್ಬೋದು. ಇವಾಗ ಈ ಪ್ಲೇಸನ್ನು ಯಾವ ಥರ ಕ್ಲೀನ್ ಮಾಡೋದು ಅಂತ ಹೇಳ್ಕೊಡ್ತೇನೆ. ಈ ಬರ್ನರ್ ಇರುತ್ತಲ್ಲ, ಬರ್ನರ್ ಕೂಡ ತೆಗೆದುಬಿಡಿ. ಬರ್ನರಲ್ಲಿ ಅಂಥದ್ದೇನು ಕೊಳೆ ಆಗಿಲ್ಲ ನಮ್ಮದ್ರಲ್ಲಿ. ಬರ್ನರಲ್ಲಿ ಕೊಳೆ ಆಗಿದ್ರೆ ಇದನ್ನ ಕೂಡ ನೀವು ಸ್ಕ್ರಬ್ ಮಾಡಿ ತೊಳೆದು ಬಿಡಿ. ಇಲ್ಲದಿದ್ದರೆ ಬರ್ನರ್ ಕ್ಲೀನ್ ಮಾಡುವಂಥ ಟಿಪ್ಸ್ ಕೂಡ ಒಂದು ವಿಡಿಯೋ ಹಾಕಿದ್ದೀವಿ, ಅದನ್ನ ನೀವು ನೋಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೇನೆ. ಹಾಗೆಯೇ ಈ ಪ್ಲೇಟ್ ಇರುತ್ತಲ್ವ, ಬರ್ನರ್ ತೆಗೆದೆ ಈ ಪ್ಲೇಟನ್ನು ಕೂಡ ನಾನು ತೆಗಿತಾ ಇದ್ದೀನಿ. ಯಾಕಂತಂದರೆ ನೋಡಿ ಎಷ್ಟು ಗಲೀಜಿದೆ ಅಂತ. ಇದನ್ನು ಕೂಡ ನಾನು ಸ್ಕ್ರಬ್ ಮಾಡಿ ತೊಳೆದು ಬಿಡ್ತೇನೆ. ನೀವು ಈ ಥರ ಸ್ಟವ್ ಬರ್ನರ್ ಏನೇ ಕ್ಲೀನ್ ಮಾಡಿ ನೀವು ಮೊದಲು ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ಎಸ್ಪೆಷಲಿ ರೆಗ್ಯುಲೇಟರ್ ಇರುತ್ತಲ್ವ ಅದನ್ನ ಸ್ವಿಚ್ ಆಫ್ ಮಾಡ್ಕೊಳ್ಳಿ, ಬಂದರೆ ಬಂದ್ ಮಾಡ್ಕೊಳ್ಳಿ. ಇದು ಕ್ಲೀನ್ ಮಾಡಲಿಕ್ಕೆ ನಮಗೆ ಬೇಕಾಗಿರೋದು ಜಸ್ಟ್ ಒಂದೆರಡು ಪ್ಯಾಕೆಟ್ ಈನೋ. ನಮಗೆ ಒಂದು ಬರ್ನರಿಗೆ ಸಾಕಾಗುತ್ತೆ. ನಾನು ಒಂದು ಈನೋನ ತಗೊಂಡಿದ್ದೀನಿ. ಯಾವುದು ಈನೋ ಬೇಕಾದರೂ, ಯಾವ ಫ್ಲೇವರ್ದು ಈನೋ ಬೇಕಾದರೂ ತಗೊಳ್ಳಿ. ಜಸ್ಟ್ ಇದನ್ನ ಕಟ್ ಮಾಡ್ಕೊಳ್ಳಿ. ನೋಡಿ, ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲೆಲ್ಲ ನಾವು ಕ್ಲೀನ್ ಮಾಡಬೇಕು ಅಲ್ಲೆಲ್ಲ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಬರಬೇಕು. ಪೂರ್ತಿ ಇದಕ್ಕೆ ಹಾಕೊತಾ ಇದ್ದೇನೆ. ಹೊರಗಡೆ ಕೂಡ ಹಾಕ್ಕೊಳ್ಳಿ, ಯಾಕಂತಂದರೆ ಇಲ್ಲೂ ಗಲೀಜಿರುತ್ತಲ್ವ, ಅದಕ್ಕೆ ಒಂದಕ್ಕೆ ಹಾಕ್ಕೊಳ್ಳೋಣ, ಇಲ್ಲಾಂದರೆ ಸಾಕಾಗಲ್ಲದು. ಇದು ತುಂಬಾ ಕೊಳೆ ಆಗಿದೆ. ಈಗ ಇಲ್ಲಿ ಇನ್ನೊಂದು ಬರ್ನರ್ದು ನೋಡಿ, ಪ್ಲೇಟ್ ಹೊರಗಡೆ ಕ್ಲೀನಾಗಿ ಆಗಿದೆ, ಬಟ್ ಪ್ಲೇಟ್ ತೆಗೆದಾಗ ನೋಡಿ ಇದರೊಳಗಡೆ ಎಷ್ಟು ಕೊಳೆ ಅಂಟ್ಕೊಂಡಿದೆ ಅಂತ. ಇದು ಸಿಕ್ಕಾಪಟ್ಟೆ ಗಟ್ಟಿಯಾಗಿದೆ. ಈ ಕಲೆನೇ ಇದೆಯಲ್ವ ನಮಗೆ ತೆಗಿಲಿಕ್ಕೆ ಕಷ್ಟ ಆಗೋದು. ಜಸ್ಟ್ ಇನ್ನೊಂದು ಪ್ಯಾಕೆಟ್ ಇನ್ನೋನ ಇನ್ನೊಂದು ಬರ್ನರಿಗೆ ಹಾಕೊತಾ ಇದ್ದೇನೆ. ಈಗ ಒಂದು ಬೌಲ್ ತಗೊಳ್ಳಿ, ಅದಕ್ಕೆ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕೊಳ್ಳಿ, ಜಾಸ್ತಿ ಬೇಡ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪನ್ನು ಹಾಕೊತಾ ಇದ್ದೇನೆ. ಹಾಗೆಯೇ ಇದಕ್ಕೆ ಸ್ವಲ್ಪ ಇದೆಯಲ್ವಾ ಲಿಂಬೆ ರಸ ಕೂಡ ಹಿಂಡ್ಕೊಳ್ಳಿ, ಒಂದು ಅರ್ಧ ಲಿಂಬೆ ಸಾಕು. ಇದಕ್ಕೆ ಬೇಕಿದ್ರೆ ಸ್ವಲ್ಪ ಸೋಪ್ ಜೆಲ್ ಅಥವಾ ನಾವು ಡಿಶ್ ವಾಶ್ ಮಾಡ್ತೀವಲ್ವ ಅದರ ಜೆಲ್ ಕೂಡ ಹಾಕೋಬಹುದು. ತುಂಬ ಬೇಗ ನಮಗೆ ಕ್ಲೀನ್ ಆಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಈ ಜೆಲ್ ರೆಡಿ ಆಗಿದೆ, ಅಥವಾ ಈ ಒಂದು ಸೊಲ್ಯೂಷನ್ ಇದೆಯಲ್ವಾ ರೆಡಿ ಆಗಿದೆ. ಇನ್ನೇನು ಮಾಡಬೇಕು ಅಂತಂದರೆ, ಇಲ್ಲಿ ಈ ಸ್ಟವ್ ಇರುತ್ತಲ್ವ, ಸ್ಟವ್ ಮೇಲೆ ಸ್ವಲ್ಪ ಸ್ವಲ್ಪ ನೋಡಿ ಈ ಥರ ಇದು ಆ್ಯಕ್ಟಿವೇಟ್ ಆಗ್ತಾ ಇದೆಯಲ್ವಾ ನೋಡಿ. ಜಾಸ್ತಿ ಹಾಕೋಬೇಡಿ. ನೀವು ಖಾಲಿ ನೀರನ್ನು ಬೇಕಾದರೂ ಹಾಕ್ಬೋದು, ಬಟ್ ಲಿಂಬೆ, ಉಪ್ಪು ಮತ್ತು ಸೋಪ್ ಜೆಲ್ ಹಾಕಿರೋ ಈ ಸೊಲ್ಯೂಷನ್ ಇರುತ್ತಲ್ವ ಅದು ಸಿಕ್ಕಾಪಟ್ಟೆ ಬೇಗ ಕೆಲಸ ಮಾಡುತ್ತೆ, ತುಂಬಾ ಬೇಗ ಕ್ಲೀನ್ ಮಾಡುತ್ತೆ. ಅದಕ್ಕೋಸ್ಕರ ನಾನು ಈ ಮಿಶ್ರಣನ ಯೂಸ್ ಮಾಡ್ತಾ ಇದ್ದೇನೆ. 2 ಬರ್ನರಿಗೂ ನಾನು ಈ ಸೊಲ್ಯೂಷನನ್ನು ಹಾಕ್ತಾ ಇದ್ದೀನಿ. ಇನ್ನೂ ಹಾಕಿದ ನಂತರ ಇದನ್ನ ಹಾಕ್ಕೊಳ್ಳಿ, ತುಂಬ ಎಫೆಕ್ಟ್ ಕೊಡುತ್ತೆ. ಇದೆಲ್ಲ ಇಲ್ಲ ಅಂತಂದರೆ ಖಾಲಿ ನೀರಲ್ಲೂ ಮಾಡ್ಬೋದು. ನಾನು ಆವಾಗಲೇ ಹೇಳಿದ್ದೀನಲ್ವ, ಏನು ತೊಂದರೆ ಇಲ್ಲ. ಸ್ವಲ್ಪ ನೀರನ್ನು ಈ ಥರ ಮೇಲ್ಗಡೆ ಹಾಕ್ಕೊಳ್ಳಿ. ಉಳಿದಿರೋ ನೀರನ್ನು ನಾನು ಪೂರ್ತಿ ಸ್ಟವ್ ಮೇಲೆ ಹಾಕೊತಾ ಇದ್ದೇನೆ. ಈ ಥರ ಮಾಡಿ ಜಸ್ಟ್ ಒಂದು 5 ನಿಮಿಷ ಬಿಟ್ಬಿಡೋಣ. ಇವಾಗ 5 ನಿಮಿಷ ಆಗಿದೆ ನೋಡಿ, ನಿಮಗೆ ನೋಡಿದರೆ ಗೊತ್ತಾಗುತ್ತೆ. ಈ ಕೊಳೆ ಇದೆಯಲ್ವ ಆಲ್ಮೋಸ್ಟ್ ಸ್ಮೂತ್ ಆಗಿದೆ, ಬಿಟ್ಕೊಂಡು ಬರ್ತಾ ಇದೆ. ಇವಾಗ ಯಾವುದಾದ್ರೂ ಒಂದು ಸ್ಕಾಚ್ ಬ್ರೈಟ್, ಸ್ಟೀಲ್ದಿದ್ರೆ ಒಳ್ಳೆಯದು, ಬೇಗ ಕ್ಲೀನ್ ಆಗುತ್ತೆ. ಜಸ್ಟ್ ಇಲ್ಲಿ ಇದೆಯಲ್ವ ನಿಧಾನಕ್ಕೆ ತಿಕ್ಕಿದ್ರೆ ಆಯಿತು. ನೋಡಿ, ಜಸ್ಟ್ ನಿಧಾನಕ್ಕೆ ನೀವಿವಾಗ ಈ ಥರ ಸ್ಕ್ರಬ್ ಮಾಡಿದರೆ ಸಾಕು. ಎಷ್ಟು ಕ್ಲೀನ್ ಆಗ್ತಿದೆ ನೋಡಿ. ನೋಡಿ, ನೀಟಾಗಿ ಹೋಗ್ತಾ ಇದೆ ಜಿಡ್ಡಿನ ಕಳೆ ಎಲ್ಲ.
ಇನ್ನೊಂದು ಏನು ಅಂತಂದರೆ, ನೀವು ಯಾವುದೇ ಕಾರಣಕ್ಕೆ ಇದೆಯಲ್ವಾ ಇದ್ರ ಒಳಗಡೆ ನೀರು ಹಾಕೋಕೆ ಹೋಗ್ಬಾರ್ದು. ಇಲ್ಲಿ ಸುತ್ತಕ್ಕೆ ಮಾತ್ರ ಹಾಕೋಬೇಕು, ಇದ್ರ ಒಳಗಡೆ ಹೋಗ್ಬಾರ್ದು. ಯಾಕಂತಂದರೆ ಇದು ಗ್ಯಾಸ್ ಫ್ಲೋ ಆಗುವಂಥ ಜಾಗ. ಅದರಿಂದ ಇಲ್ಲಿ ನೀರು ಹಾಕಿದರೆ ಆಮೇಲೆ ನಿಮಗೆ ಗ್ಯಾಸ್ ಫ್ಲೋ ಆಗಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ಇಷ್ಟು ಮಾತ್ರ, ಇಲ್ಲಿ ಮತ್ತು ಹೊರಗಡೆ ಮಾತ್ರ ನಾವು ನೀರು ಹಾಕಿ ಕ್ಲೀನ್ ಮಾಡಬೇಕು. ಇವಾಗ ನಾನು ಇದನ್ನ ಬಟ್ಟೆಯಿಂದ ಒರೆಸಿ ನಿಮಗೆ ಕ್ಲೀನ್ ಮಾಡಿ ತೋರಿಸ್ತೇನೆ. ಪೂರ್ತಿ ಸ್ಟವನ್ನು ಇದೇ ಥರ ಕ್ಲೀನ್ ಮಾಡಿ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಇವಾಗ ಒಂದು ಕ್ಲೀನ್ ಬಟ್ಟೆಯಿಂದ ಒರೆಸ್ತಾ ಇದ್ದೇನೆ. ಗೊತ್ತಾಗ್ತಾ ಇದೆಯಾ ಎಷ್ಟು ಫಸ್ಟ್ ಕ್ಲಾಸ್ ಆಗಿ ಕ್ಲೀನ್ ಆಗಿದೆ ಅಂತ. ನೋಡಿ ಫಸ್ಟ್ ಕ್ಲಾಸ್ ಆಗಿ ಸ್ಟವ್ ಕ್ಲೀನ್ ಆಗಿದೆ. ಎಷ್ಟೇ ಗಟ್ಟಿ ಕಲೆ ಇದ್ದರೂ, ಯಾವ ಥರ ಎಣ್ಣೆ ಕಲೆ ಇದ್ದರೂ, ಈ ಒಂದು ಟಿಪ್ಸನ್ನು ಫಾಲೋ ಮಾಡಿದರೆ ಸಾಕು, ನೀವು ಚಿಟಿಕೆ ಹೊಡೆದಷ್ಟು ಸುಲಭದಲ್ಲಿ ಕಂಪ್ಲೀಟ್ ಸ್ಟವನ್ನು ಮತ್ತೆ ಹೊಸದ್ರ ಥರ ಮಾಡ್ಬೋದು. ಪ್ಲೇಟ್ ಕೂಡ ಕ್ಲೀನ್ ಮಾಡಿದ್ದೇನೆ, ಅದನ್ನು ಕೂಡ ಫಿಕ್ಸ್ ಮಾಡ್ತಾ ಇದ್ದೇನೆ. ಬರ್ನರ್ ಕೂಡ ಫಿಕ್ಸ್ ಮಾಡ್ತಾ ಇದ್ದೇನೆ ನೀಟಾಗಿ. ಹಾಗೆಯೇ ನಾನು ಮತ್ತೆ ಸ್ಟ್ಯಾಂಡ್ ಕೂಡ ಇರ್ತೇನೆ. ಇನ್ನೊಂದು ನಾನು ನಿಮಗೆ ಇದರಲ್ಲಿ ಹೇಳಬೇಕು ಮೇಯ್ನಾಗಿ ಏನು ಅಂತಂದರೆ, ಈ ಸ್ಟವ್ದು ಯಾವುದೇ ನೀವು ತೊಳ್ಕೊತಿರಲ್ವ ಅದನ್ನ ನೀಟಾಗಿ ಡ್ರೈ ಮಾಡಿ ಇಟ್ಬಿಡಿ, ಒದ್ದೇ ಇರಬಾರ್ದು. ನೋಡಿ ಎಷ್ಟು ಕ್ಲೀನ್ ಆಯಿತು ಅಂತ ನಮ್ಮ ಗ್ಯಾಸ್ ಸ್ಟವ್. ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ಚೆನ್ನಾಗಿ ನಾವು ಗ್ಯಾಸ್ ಸ್ಟವನ್ನು ಕ್ಲೀನ್ ಮಾಡಿದ್ರಿಂದ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.